ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಧರ್ಮವಾಹಿನಿಯ 2026 ಪ್ರತಿ ರಾಶಿಯ ಭವಿಷ್ಯವನ್ನು ನಾವು ಗಮನಿಸಿದಾಗ ಮಿಥುನ ರಾಶಿಯವರು ಒಂದು ಬುಧನ ಆಧಿಪತ್ಯವನ್ನು ಹೊಂದಿರತಕ್ಕಂತಹ ಮಿಥುನ ರಾಶಿಯವರ ಭವಿಷ್ಯ ಈ ವರ್ಷ ಯಾವ ರೀತಿಯಾಗಿ ಇದೆ, ಎಷ್ಟು ಲಾಭ ನಷ್ಟ, ಯಾವ ಪ್ರಮಾಣದಲ್ಲಿ ಆಯವ್ಯಯ, ಸುಖ ದುಃಖ ಅನ್ನತಕ್ಕಂಥದ್ದು ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಅದರಲ್ಲೂ ಪ್ರತಿಯೊಬ್ಬರಿಗೂ ಆಸಕ್ತಿದಾಯಕವಾದಂತಹ ವಿಷಯ ಅಂದರೆ ಆರ್ಥಿಕವಾದಂತಹ ಅಭಿವೃದ್ಧಿ, ಕೌಟುಂಬಿಕವಾಗಿ ಯಾವ ರೀತಿಯಾಗಿ ಇರ್ತೀವಿ, ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡ್ತೀವ ಅನ್ನತಕ್ಕಂಥದ್ದೇ ಪ್ರಮುಖವಾದಂತಹ ವಿಷಯ ಆಗಿರೋದರಿಂದ ಅದರ ಬಗ್ಗೆ ಕೇಂದ್ರೀಕೃತವಾಗಿ ನಾವು ಈ ವರ್ಷ ಭವಿಷ್ಯವನ್ನು ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಕರ್ಮಸ್ಥಾನದಲ್ಲಿ ಮಿಥುನ ರಾಶಿಯವರಿಗೆ ಶನಿ ಇರತಕ್ಕಂಥದ್ದು ಅಂದರೆ ನೀವು ಮಾಡತಕ್ಕಂತಹ ಕರ್ಮಕ್ಕೆ, ಅಂದರೆ ಯಾವುದೇ ಕೆಲಸ ಇರಲಿ, ಉದ್ಯೋಗ, ವ್ಯವಹಾರ, ಉದ್ದಿಮೆ ಯಾವುದೇ ಇದ್ದರೂ ಕೂಡ, ಸ್ವದೇಶದಲ್ಲಿರಲಿ ವಿದೇಶದಲ್ಲಿರಲಿ, ಯಾವುದೇ ಕೃಷಿಯನ್ನು ಮಾಡ್ತಾ ಇರಲಿ, ಕೃಷಿಕರಿಗೂ ಕೂಡ ಜೊತೆಯಲ್ಲಿ ಯಾವುದೇ ಸ್ವಂತ ಉದ್ಯಮ ಕಾರ್ಖಾನೆಗಳನ್ನು ನಡೆಸ್ತಕ್ಕಂಥವರು, ಇಂಥರ ಕರ್ಮಸ್ಥಾನದಲ್ಲಿ ಶನಿ ಇದ್ದಾಗ ಅವನು ಪಾಪಗ್ರಹ. ಸಹಜವಾಗಿ ಅವನು ಕರ್ಮ ಫಲವನ್ನು ಕೊಡತಕ್ಕಂಥವನು, ಕರ್ಮವನ್ನು ತೋರಿಸ್ತಕ್ಕಂಥವನು ಶನೇಶ್ಚರ ಆಗಿರುವುದರಿಂದ ಅದರಲ್ಲೂ ಕೇಂದ್ರದಲ್ಲಿ ಅವನು ಇದ್ದಾಗ ನಿಮ್ಮ ಉದ್ಯೋಗದಲ್ಲಿ ಕೆಲವೊಂದು ಸ್ಥಿತ್ಯಂತರಗಳಿಗೆ ಕಾರಣ ಆಗುತ್ತೆ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಉದ್ಯೋಗದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಈ ವರ್ಷ ಗ್ರಹಗತಿಗಳು ಕೂಡ ಚೆನ್ನಾಗಿ ಇಲ್ಲದೇ ಇರುವುದರಿಂದ IT ಉದ್ಯಮದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿ ಆ ಮೂಲಕ ಈ ವರ್ಷದಲ್ಲಿ ಲಕ್ಷಾಂತರ ಜನ ಮುಂದಿನ ದಿನಗಳಲ್ಲಿ ಕೆಲಸವನ್ನು ಕಳೆದುಕೊಳ್ಳಲಿದ್ದಾರೆ. ಆದ್ದರಿಂದ ಇದರ ಒಂದು ಪ್ರಭಾವ ಈ ಆರ್ಟಿಫಿಷಿಯಲ್ ಏನು AI ಅಂತೇನು ನಾವು ಹೇಳ್ತೀವಿ, ಅದರ ಒಂದು ಪ್ರಭಾವದಿಂದ, ಅದರಲ್ಲೂ ಕೂಡ ಈ ಶನಿಯ ಒಂದು ಪ್ರಭಾವ, ಗುರುವಿನ ಪ್ರಭಾವ, ರಾಹುಕೇತುವಿನ ಬದಲಾವಣೆ, ಈ ಕಾರಣದಿಂದ ಈ ವರ್ಷದ ಮಧ್ಯಭಾಗದ ನಂತರದಲ್ಲಿ ಲಕ್ಷಾಂತರ ಜನಕ್ಕೆ ಉದ್ಯೋಗ ಕಳೆದುಕೊಳ್ಳತಕ್ಕಂತಹ ಕೆಲವೊಂದು ಸಮಸ್ಯೆಗಳು ಸೃಷ್ಟಿಯಾಗುತ್ತೆ, ಜಾಗತಿಕವಾಗಿ ನಾನು ಹೇಳ್ತಕ್ಕಂಥದ್ದು. ಅದೇ ವಿಷಯವನ್ನು ನಾವು ತೆಗೆದುಕೊಂಡಾಗ ಮಿಥುನ ರಾಶಿಯವರಿಗೆ ಉದ್ಯೋಗಕ್ಕೆ, ಉದ್ಯಮಕ್ಕೆ, ಸ್ವಂತ ಉದ್ಯೋಗ ಮಾಡತಕ್ಕಂಥದ್ರ ಮೇಲೆ ಪ್ರಭಾವ ಇರುವುದರಿಂದ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿ, ಎಚ್ಚರಿಕೆಯಿಂದ ಉದ್ಯೋಗವನ್ನು ಮಾಡಿ, ಸಹನೆಯಿಂದ ವರ್ತಿಸಿ, ನೀವು ಮಾಡತಕ್ಕಂತಹ ಕೆಲಸದ ಬಗ್ಗೆ ಶ್ರದ್ಧೆ ವಹಿಸಿ, ಕಾಯಕವೇ ಕೈಲಾಸ ಅನ್ನತಕ್ಕಂತಹ ರೀತಿಯಲ್ಲಿ ಈ ವರ್ಷ ನೀವು ಕೆಲಸವನ್ನು ಮಾಡಿದರೆ ಬರೋ ವರ್ಷ ನಿಮಗೆ ಒಳ್ಳೆಯ ಕೆಲವೊಂದು ಸ್ಥಿತಿಗತಿಗಳು ಇರುವುದರಿಂದ ಅದರ ಫಲವನ್ನು ಆ ಸಮಯದಲ್ಲಿ ಅನುಭವಿಸ್ತೀರ. ಈ ಕುಟುಂಬದ ಒಂದು ವಿಚಾರವನ್ನು ನಾವು ತೆಗೆದುಕೊಂಡಾಗ ಸಪ್ತಮಾಧಿಪತಿಯಾದಂತಹ ಗುರು ತನ್ನ ರಾಶಿಯಲ್ಲಿಯೇ ಇರುವುದರಿಂದ, ಸಪ್ತಮಾಧಿಪತಿ ಧನುರಾಶಿಗೆ, ಈ ಕೌಟುಂಬಿಕವಾದಂತಹ ಕೆಲವೊಂದು ವಿಚಾರಗಳು, ಈ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಸಮಸ್ಯೆಯನ್ನು ತಂದೊಡ್ಡಬಹುದು. ಅದರಿಂದ ಅದೇ ಕೆಲವೊಂದು ನ್ಯಾಯಾಲಯದ ಮೆಟ್ಟಲು ಹತ್ತತಕ್ಕಂತಹ ಸಂದರ್ಭಗಳು ಕೂಡ ಇರುತ್ತೆ. ಆದ್ದರಿಂದ ಈ ಕೌಟುಂಬಿಕವಾದಂತಹ ಯಾವುದೇ ಆಸ್ತಿಗೆ ಸಂಬಂಧಪಟ್ಟಂತಹ, ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರಗಳಿದ್ದರೆ ಸಹನೆಯಿಂದ ವರ್ತಿಸಿ, ಅಥವಾ ಕೇವಲ ಒಪ್ಪಂದದಂತೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಯಾರೇ ಇದ್ದರೂ ಒಪ್ಪಂದದ ಮೇಲೆ ಇದನ್ನು ಸಮಾಧಾನಕವಾಗಿ ಬಗೆಹರಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಕೋರ್ಟು ಕೇಸು ಅಂತ ಹೋದಾಗ ಈ ಎಲ್ಲ ಶನೇಶ್ವರ ಹೇಗೆ ಮಂದನಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾನೋ ಅದೇ ರೀತಿ ಕೋರ್ಟ್ ಕೇಸುಗಳು ವರ್ಷಾನುಗಟ್ಟಲ್ಲಿ ಎಳೆದು ಬಿಡುತ್ತೆ. ಆದ್ದರಿಂದ ಆಸ್ತಿ ವಿಚಾರಗಳು ಏನಾದರೂ ಇದ್ದರೆ ಅದು ತೊಂದರೆ ಕೊಡತಕ್ಕಂತಹ ಸಂದರ್ಭಗಳು ಇದೆ. ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ವರ್ತಿಸಿ. ಜೊತೆಯಲ್ಲಿ ಆರೋಗ್ಯದ ವಿಚಾರವನ್ನು ನಾವು ತೆಗೆದುಕೊಂಡ್ರೆ ವಿಶೇಷವಾಗಿ ಆ ಕುಜನ ಒಂದು ಪ್ರಭಾವ, ರೋಗದ ಎಲ್ಲ ಕಾರಣಕ್ಕೆ ಮೂಲಭೂತವಾದಂತಹ ಗ್ರಹ ಅಂತಂದರೆ ಅದು ಕುಜಗ್ರಹ. ಅದರಿಂದ ಕುಜನ ಒಂದು ಪ್ರಭಾವವು ಕೂಡ ವೃಶ್ಚಿಕ ರಾಶಿ, ಮಿಥುನ ರಾಶಿಗೆ ರೋಗಸ್ಥಾನ ಆಗುತ್ತೆ. ಆದ್ದರಿಂದ ಈ ಕೆಲವೊಂದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಾಧಿಸಬಹುದು. ಜೊತೆಯಲ್ಲಿ ತಲೆ ಮತ್ತು ಹೊಟ್ಟೆ ಇಂತಹ ರೋಗಗಳು ಇರತಕ್ಕಂಥವರು ಎಚ್ಚರಿಕೆಯಿಂದ ಇರಬೇಕು. ವೈದ್ಯರ ಒಂದು ಸಲಹೆಯನ್ನು ಸರಿಯಾದ ರೀತಿಯಲ್ಲಿ ಪರಿಪಾಲಿಸ್ತಕ್ಕಂಥದ್ದು ತುಂಬ ಮುಖ್ಯ. ಅನಿರೀಕ್ಷಿತವಾಗಿ ಕೆಲವೊಂದು ಶಸ್ತ್ರಚಿಕಿತ್ಸೆಯೂ ಕೂಡ ಆಗತಕ್ಕಂತಹ ಸಾಧ್ಯತೆಗಳನ್ನು ಮಿಥುನ ರಾಶಿಯವರು ಅದನ್ನು ಅನುಭವಕ್ಕೆ ಬರತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಆದ್ದರಿಂದ ವಿಶೇಷ ಧನ್ವಂತರಿ ಮಂತ್ರವನ್ನು ಪಠಿಸ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮ ಪಠಿಸ್ತಕ್ಕಂಥದ್ದು, ಇವುಗಳನ್ನೆಲ್ಲ ಮಾಡಿದಾಗ ಆ ದೋಷ ಅನ್ನತಕ್ಕಂಥದ್ದು ಪರಿಹಾರ ಆಗುತ್ತೆ. ಪ್ರಮುಖವಾಗಿ ಮಿಥುನ ರಾಶಿಯವರು ಬುಧ ಸ್ತೋತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥ, ಒಂದು ವರ್ಷ ಸಂಪೂರ್ಣವಾಗಿ ಪಠಿಸಬೇಕು. ವಿಷ್ಣು ಸಹಸ್ರನಾಮ ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಹೆಚ್ಚಿನ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು. ನಾರಾಯಣ ಹೃದಯವನ್ನು ಪಠಿಸಿ, ಈ ಸುದರ್ಶನ ಮತ್ತು ನರಸಿಂಹ ಮಂತ್ರವನ್ನು, ಅದರಲ್ಲೂ ಆರ್ಥಿಕ ಸಮಸ್ಯೆ ಯಾರಿಗೆ ಇದೆ ಅವರು ಈ ನರಸಿಂಹ ಮಂತ್ರವನ್ನು ಪಠಿಸ್ತಕ್ಕಂಥದ್ದು, ನಾರಾಯಣ ಹೃದಯ ಮಂತ್ರ ಅಂತೇಳಿ ಇದೆ. ಯಾರಿಗೆ ಹಣಕಾಸಿನ ಸಮಸ್ಯೆಗಳಿರುತ್ತೋ ಒಂದು ವರ್ಷ ಸಂಪೂರ್ಣವಾಗಿ ಇಂತಹ ಒಂದು
ಮಂತ್ರ ಪಠನೆಯನ್ನು ಮಾಡಬೇಕು. ವರ್ಷದಲ್ಲಿ ಈ 2 ಸಲ ಆದರೂ ಕೂಡ ಒಂದು ವೆಂಕಟೇಶ್ವರ ಅಥವಾ ನರಸಿಂಹ ದೇವಾಲಯಕ್ಕೆ, ಅಂದರೆ ಪುಣ್ಯಕ್ಷೇತ್ರಗಳು ಅಂತೇನು ನಾವು ಹೇಳ್ತೀವಿ, ಅಂತಹ ದೇವಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕೆಲವೊಂದು ವಿಶೇಷವಾದಂತಹ ಪೂಜೆ ಸೇವೆಗಳನ್ನು ಮಾಡಿ ಮಿಥುನ ರಾಶಿಯವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.